ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುವಂಥ ಒಂದು ಎಪಿಸೋಡ್ ಇದು. ಭಾಳಷ್ಟು ಜನ ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಬರ್ತಾ ಇದ್ದಾರೆ ಈ ಒಂದು ವಿಷಯದ ಬಗ್ಗೆ. ಏನಪ್ಪ ಅಂತಂದರೆ ಆ್ಯಕ್ಸೈಟಿ ಡಿಸಾರ್ಡರ್ ಅಂತ. ಆ್ಯಕ್ಸೈಟಿ ಡಿಸಾರ್ಡರ್ ಅನ್ನೋದು ಕೇಸ್ ಸಿಕ್ಕಾಪಟ್ಟೆ ಬರ್ತಾ ಇದೆ ಇವತ್ತು ಸಹ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಕಾಯಿಲೆ ಇದೆ. ಯಾತಕ್ಕೆ ಈ ಕಾಯಿಲೆ ಬರ್ತಾ ಇದೆ? ಮೊನ್ನೆ ಯಾರೋ ಒಬ್ರು ಬಂದುಬಿಟ್ಟು ನಮ್ಮ ಮಗನಿಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಆ್ಯಕ್ಸೈಟಿ ಡಿಸಾರ್ಡರ್ ಇದೆ, ಇದಕ್ಕೇನಾದ್ರು ಪರಿಹಾರ ತಿಳಿಸಿ ಅಂತೇಳಿ. ಆ್ಯಕ್ಸೈಟಿ ಡಿಸಾರ್ಡರ್ ಅನ್ನೋದು ಒಂದು ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ. ಈ ಕಾಯಿಲೆ ಇಂಥವ್ರಿಗೆ ಬರುತ್ತೆ, ಇಂಥವ್ರಿಗೆ ಬರಬಾರ್ದು ಅಂತಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಕಾಯಿಲೆ ಬರ್ತಾ ಇದೆ ಇತ್ತೀಚೆಗೆ. ಯಾಕಂತಂದರೆ ನಮ್ಮ ಜೀವನ ಶೈಲಿ ಚೆನ್ನಾಗಿಲ್ಲ. ರಾತ್ರಿ ಮಲಗೋ ಸಮಯ, ಬೆಳಗ್ಗೆ ಎದ್ದೋಳೋ ಸಮಯ, ತಿನ್ನುವಂಥ ರೀತಿ ನೀತಿಗಳು, ನಾವು ಮಾಡ್ತಿರುವಂಥ ಕೆಲಸ, ನಮ್ಮ ಭಾವನೆಗಳು, ನಮ್ಮ ಚಿಂತನೆಗಳು, ನಮ್ಮ ಆಚಾರ ವಿಚಾರದಲ್ಲಿ ಏರುಪೇರಾದಾಗ ನಮಗೆ ಮೆಂಟಲ್ ಪೇನ್ ಆಗುತ್ತೆ. ಆ ಮೆಂಟಲ್ ಪೇನ್ನ ಡಿಪ್ರೆಷನ್ ಅಂತ ಕರೀತಾರೆ. ಆ್ಯಕ್ಸೈಟಿ ಡಿಸಾರ್ಡರ್ ಅಂತಂದರೆ ಏನಂತ ನನಗೆ ಫಸ್ಟು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಅರ್ಥ ಮಾಡ್ಕೋಬೇಕು. ನಾವು ಕೆಲವು ವಸ್ತುಗಳ ಮೇಲೆ, ಕೆಲವು ಸಿಚುಯೇಷನ್ಸ್ ಮೇಲೆ, ಕೆಲವು ಸಂದರ್ಭದಲ್ಲಿ ಭಯದಿಂದ, ದುಗುಡದಿಂದ ರಿಯಾಕ್ಟ್ ಮಾಡ್ತೀವಿ ನಾವು. ಅದನ್ನು ಆ್ಯಕ್ಸೈಟಿ ಡಿಸಾರ್ಡರ್ ಅಂತ ಕರೀತಾರೆ. ಆ್ಯಕ್ಸೈಟಿ ಡಿಸಾರ್ಡರ್ ಅಂತಂದರೆ ಸರ್ಟನ್ ಥಿಂಗ್ಸ್, ಯಾವುದೋ ಒಂದು ವಸ್ತು ಇರ್ಬೋದು, ಸಮ್ ಸಿಚುಯೇಷನ್ಸ್, ಯಾವುದೋ ಒಂದು ಸಿಚುಯೇಷನ್ಸಲ್ಲಿ ನಾವು ಭಯದಿಂದ ಅದನ್ನು ಒಪ್ಕೋತೀವಿ. ಆ ಸಿಚುಯೇಷನ್ಗೆ ನಾವು ರಿಯಾಕ್ಟ್ ಮಾಡ್ತೀವಿ. ಭಯ ಒಂದು ರೀತಿ ಥ್ರೆಟ್ಸ್ ಇರ್ತದೆ. ಒಂದು ಉದಾಹರಣೆಗೆ, ನಾನು ಹೋಮ್ವರ್ಕ್ ಮಾಡ್ಕೊಂಡು ಹೋಗಿಲ್ಲ ಸ್ಕೂಲ್ಗೆ, ಇವತ್ತು ಸ್ಕೂಲಲ್ಲಿ ಮೇಸ್ಟ್ರು ಅಥವಾ ಮೇಡಮ್ಮು ಹೊಡಿತಾರೆ ಅನ್ನೋ ಭಯಕ್ಕೆ ಆ್ಯಕ್ಸೈಟಿ ಡಿಸಾರ್ಡರ್ ಬಂದ್ಬಿಡುತ್ತೆ ಮಗುಗೆ. ಇವತ್ತು ನಾನು ಪಾತ್ರೆ ತೊಳೆದಿಲ್ಲ, ಬಟ್ಟೆ ತೊಳೆದಿಲ್ಲ, ಮನೆ ಕ್ಲೀನ್ ಮಾಡಿಲ್ಲ, ನಮ್ಮ ಅಮ್ಮ ಏನಂತಾಳೋ, ನಮ್ಮ ಅಪ್ಪ ಏನಂತಾಳೋ ಅಂದ್ಬಿಟ್ಟು ಮನೇಲಿ ಸಿಕ್ಕಾಪಟ್ಟೆ ಭಯದಲ್ಲಿರ್ತಾಳೆ. ಆ ಭಯ, ಆತಂಕ ಅವಳಿಗೆ ಚಿಂತೆ ಒಳಗಾಗೋಂಗೆ ಮಾಡಿಬಿಡುತ್ತೆ. ಯಾವ ವಸ್ತುಗೆ ನಾವು ರಿಯಾಕ್ಟ್ ಮಾಡೋಕ್ಕೆ ಭಯಪಡ್ತೀವೋ, ಯಾವ ಸಂದರ್ಭಕ್ಕೆ ಹೊಂದ್ಕೊಳ್ಳೋಕ್ಕಾಗಲ್ಲ ನಾವು ಭಯದಿಂದ, ಅದನ್ನು ಆ್ಯಕ್ಸೈಟಿ ಡಿಸಾರ್ಡರ್ ಅಂತ ಕರೀತಾರೆ. ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಸಾಫ್ಟ್ವೇರ್ ಇಂಡಸ್ಟ್ರಿಯವ್ರಿಗೆ ಕೆಲಸ ಮಾಡ್ತಿವ್ರಿಗೆ ಜಾಸ್ತಿ ಬರ್ತದೆ ಆ್ಯಕ್ಸೈಟಿ ಡಿಸಾರ್ಡರ್ಸ್. ನೀವು ಬೆಂಗಳೂರು ನಿಮಾನ್ಸ್ಗೆ ಹೋಗಿ ನೋಡ್ಬೋದು ಈ ಆ್ಯಕ್ಸೈಟಿ ಡಿಸಾರ್ಡರ್ಸ್ಗೆ ಎಷ್ಟು ಜನ ಟ್ರೀಟ್ಮೆಂಟಿಗೆ ಬರ್ತಾರೆ ಅಂತ. ಮನೋವೈದ್ಯರಿಗೆ ಇದೊಂದು ದಿನ ದೊಡ್ಡ ಕೇಸ್ ಆಗಿಬಿಟ್ಟಿದೆ. ಆ್ಯಕ್ಸೈಟಿ ಡಿಸಾರ್ಡರ್ ಅಂದರೆ ಯಾವುದೋ ಒಂದು ಸಂದರ್ಭ, ಆ ಸಂದರ್ಭಕ್ಕೆ ಭಯಪಡೋದು, ಯಾವುದೋ ಒಂದು ವಸ್ತುಗೆ ಭಯಪಡೋದು. ಮೊನ್ನೆ ಒಂದು ಹುಡುಗಿ ಬಂದು ಕೇಳ್ತಾಳೆ, ನನಗೆ ಸುಮಾರು 50 ಜನ ಗಂಡು ಹುಡುಗರು ಬಂದರು ನೋಡೋಕ್ಕೆ, ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ. ಒಬ್ಬೊಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ, ಅರ್ಧ ಗಂಟೆ ಕೂತು ನನ್ನ ಜೊತೆ ಮಾತಾಡ್ತಾರೆ. ನನಗೀಗ ಮದುವೆ ಆಗಬೇಕು ಅಂತಲೇ ಆಸೆ ಇಲ್ಲ, ನನಗೊಂಥರ ಭಯ ಆಗ್ಬಿಟ್ಟಿದೆ, ಗಂಡು ಹುಡುಗರ ಜೊತೆ ಮಾತಾಡ್ತೀನಿ ಅಂದರೆ ಭಯ. ಅದು ಆ್ಯಕ್ಸೈಟಿ ಡಿಸಾರ್ಡರ್. ಒಂದು ಸಲ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಒಂದು ಹುಡುಗ ಯಾವುದೋ ಏನೋ ಗೊತ್ತಿಲ್ಲ, ಅವನ ಕಾರು ತಾನೇ ತೊಗೊಂಡೋಗಿ ಮರಕ್ಕೆ ಗುದ್ದುಬಿಟ್ಟ, ಆಕ್ಸಿಡೆಂಟ್ ಮಾಡ್ಕೊಂಬಿಟ್ಟ. ಅವತ್ತಿಂದ ಇವತ್ತವ್ರು ಕಾರ್ ಓಡ್ಸೋಕ್ಕೆ ಭಯ ಅವನಿಗೆ. ಇದು ಆ್ಯಕ್ಸೈಟಿ ಡಿಸಾರ್ಡರು. ಏನಂತಂದರೆ, ನಾನು ಕಾರ್ ಓಡಿಸಿ ಗುದ್ದುಬಿಟ್ನಲ್ಲ, ಮರಕ್ಕೂ ಗುದ್ದುಬಿಟ್ನಲ್ಲ, ಆ ಸಿಚುಯೇಷನ್ ನೆನೆಸ್ಕೊಂಡಾಗ ಭಯ ಪಡ್ತಾನೆ, ಆ ಸಂದರ್ಭ ನೆನೆಸ್ಕೊಂಡಾಗ ಭಯ ಪಡ್ತಾನೆ. ಹೀಗೆ ಮನೇಲಿ ಅಪ್ಪ ಬಂದುಬಿಟ್ರು, ನೀನು ಅಪ್ಪ ಬಂದಮೇಲೆ ಬಾಯಿ ಬಂದ ಬೈತಾರೆ ಅಂದ್ಬಿಟ್ಟು ಆ ಓದೋ ಹುಡುಗರು ಅಪ್ಪನ ಕಂಡ್ರೆ ಭಯ, ಅಪ್ಪನ ಜೊತೆ ಮಾತಾಡೋಕ್ಕೆ ಭಯ, ಅಮ್ಮನ ಜೊತೆ ಮಾತಾಡ್ಲಿಕ್ಕೆ ಭಯ, ಸ್ಕೂಲಲ್ಲಿ ಟೀಚರ್ ಜೊತೆ ಮಾತಾಡೋಕ್ಕೆ ಭಯ, ಫ್ರೆಂಡ್ಸ್ ಜೊತೆ ಮಾತಾಡ್ಲಿಕ್ಕೆ ಭಯ, ಕತ್ಲಲ್ಲಿ ಹೋಗೋಕ್ಕೆ ಭಯ,
ಯಾವುದೋ ಒಂದು ವಸ್ತು ತರಕ್ಕೆ ಭಯ, ವಸ್ತು ಕೊಡೋಕ್ಕೆ ಭಯ, ವಸ್ತು ತೊಗೊಳ್ಳೋಕ್ಕೆ ಭಯ. ಆ ಒಂದು ಭಯದಿಂದಲೇ ಜೀವನ ನಡೀತಿತ್ತಲ್ಲ, ಇದಕ್ಕೆ ಆಂಗ್ಸೈಟಿ ಡಿಸಾರ್ಡರ್ ಅಂತ ಕರೀತಾರೆ. ಈ ಒಂದು ಸಿಚುಯೇಷನ್ನಲ್ಲಿ, ಈ ಒಂದು ಮಾಡರ್ನ್ ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ ಒಬ್ಬರಲ್ಲ ಒಬ್ರಿಗೊಂದು ಆಂಗ್ಸೈಟಿ ಡಿಸಾರ್ಡರ್ ಇರುತ್ತೆ. ಬೆಳಗ್ಗೆ ಆಫೀಸ್ಗೆ ಹೋಗಬೇಕು, ಬಾಸ್ ಏನಂತಾನಪ್ಪ ಅಂತ ಭಯ. ಆ ಸಿಚುಯೇಷನ್ ಹೆಂಗೆ ಫೇಸ್ ಮಾಡೋದು? ಇದು ಮಾಡಿಲ್ವಲ್ರಿ, ಅದು ಮಾಡಿಲ್ವರಿ, ನಿಮ್ಗೆ ಸಂಬಳ ಕೊಡೋದಿಲ್ವೇನ್ರಿ, ಸಂಬಳ ಕೊಟ್ಟಂತೆ ಕೆಲಸ ಮಾಡೋಕ್ಕೆ ಬರೋಲ್ಲ, ನಿಮಗೆ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ ಅಂತ ಭಯ, ಬಾಸು ಬೈತಾನಲ್ಲ ಅಂತ ಭಯ. ಹೀಗೆ ಆಂಗ್ಸೈಟಿ ಡಿಸಾರ್ಡರು ಒಂದು ಕಾಯಿಲೆ ಥರ ಕನ್ವರ್ಟ್ ಆಗಿಬಿಟ್ಟಿದೆ ಇವತ್ತು. ನೋಡೋಕ್ಕೆ ಒಳ್ಳೆ ಹೈಟು ವೆಯ್ಟು ಜೋರಾಗಿದ್ದಾರೆ, ಆದರೆ ಒಬ್ಬರ ಜೊತೆ ಫೇಸ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ. ಆಂಗ್ಸೈಟಿ ಡಿಸಾರ್ಡರ್. ನನಗೆ ಏನು ಅಂದ್ಕೊಂಡ್ಬಿಡ್ತಾರೋ, ನನ್ನ ಮೇಲೆ ಏನು ಕೆಟ್ಟದಾಗಿ ತಿಳ್ಕೊಂಬಿಡ್ತಾರೋ, ನಾನು ಮಾತಾಡೋ ಸರಿ ಇಲ್ಲ ಅನ್ಬೋದು, ನಾನು ಮಾತಾಡೋ ರೀತಿಯೇ ಸರಿ ಇಲ್ಲ, ಅಥವಾ ನಾನು ಏನು ಅಂದ್ಬಿಟ್ಟು ಅವ್ರಿಗೆ ಏನೋ ಮಾತಾಡ್ಬಿಟ್ಟು ಅವ್ರಿಗೆ ಮನಸ್ಸು ತೋರಿಸ್ಬಿಟ್ನೇನೋ, ಈ ಥರ ಒಂಥರ ಕೀಳಿರಿಮೆ, ಒಂಥರ ಅವರಿಗೆ ಭಾವನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ವಸ್ತು ಬಗ್ಗೆ ಭಯಪಡ್ತೀವೋ, ಯಾವ ಸಿಚುಯೇಷನ್ ಬಗ್ಗೆ ನಾವು ಭಯಪಡ್ತೀವೋ ಅದನ್ನು ಆಂಗ್ಸೈಟಿ ಡಿಸಾರ್ಡರ್ ಅಂತಾರೆ. ನಮಗೆ ಅದು ತೊಗೊಳ್ಳೋಕ್ಕೆ ಒಂದು ಡಿಸಿಷನ್ ತೊಗೊಳಕ್ಕಾಗಲ್ಲ. ನಮಗೆ ಏನಾರು ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋಷ್ಟರೊಳಗೆ ನಾವು ದಾರಿ ತಪ್ಪಿಟ್ಟಿರ್ತೀವಿ. ಅದರಿಂದ ಈ ಒಂದು ಕಾಯಿಲೆ ಮಾಟ ಮಂತ್ರದಿಂದ ಬರೋಲ್ಲ. ಮಾಟ ಮಂತ್ರದಲ್ಲೂ ಮಾಡ್ಬೋದು, ಆದರೆ ನಮ್ಮಲ್ಲೇ ಕೆಲವು ದೋಷ ಇದೆ. ಆ ದೋಷ ಏನು? ಈ ಆಂಗ್ಸೈಟಿ ಡಿಸಾರ್ಡರ್ ಯಾಕೆ ಬರುತ್ತೆ ಅಂದರೆ, ತುಂಬ ಸ್ಟ್ರೆಸ್ ಆದಾಗ ಈ ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನು, ಅಡ್ರಲಿನ್ ಅನ್ನೋ ಹಾರ್ಮೋನು, ಇದು ಸ್ಟ್ರೆಸ್ ಹಾರ್ಮೋನ್ಸ್. ಈ ಕಾರ್ಟಿಸಾಲ್ ಮತ್ತು ಅಡ್ರಲಿನ್ ಹಾರ್ಮೋನ್ಸ್ ಏರುಪೇರು ಆದಾಗ ಆಂಗ್ಸೈಟಿ ಡಿಸಾರ್ಡರ್ಸ್ ಬರುತ್ತೆ ಅಂತ ಹೇಳ್ತಾರೆ. ಈ ಟೆಸ್ಟೋಸ್ಟೆರೋನ್ ಅಂತೇಳಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ಸ್ ಇದೆ. ಈಸ್ಟ್ರೋಜನ್ನು ಮತ್ತು ಟೆಸ್ಟೋಸ್ಟೆರೋನ್ ಅನ್ನೋ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಆಂಗ್ಸೈಟಿ ಡಿಸಾರ್ಡರ್ ಬರುತ್ತಿದ್ದು. ಟೆಸ್ಟೋಸ್ಟೆರೋನ್, ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನು, ಈ ಎರಡು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಆಂಗ್ಸೈಟಿ ಡಿಸಾರ್ಡರ್ ಬರುತ್ತೆ. ಸ್ಟ್ರೆಸ್ ಬರಬೇಕಾದ್ರೆ ಕಾರ್ಟಿಸಾಲ್ ಮತ್ತು ಅಡ್ರಲಿನ್ ಅನ್ನೋ ಹಾರ್ಮೋನ್ಸು ಏರುಪೇರಾದಾಗ. ಈ ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟೆರೋನ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಯಾಕಾಗತ್ತೆ? ಚಂದ್ರ ಮನಸ್ಸಿಗೆ ಕಾರಕ, ಚಂದ್ರಗ್ರಹ. ರಾಹು ಭಯ ಮತ್ತು ಅನುಮಾನ, ಒತ್ತಡವನ್ನು ಸೃಷ್ಟಿ ಮಾಡುವಂಥ ರಾಹು. ಚಂದ್ರ ಮತ್ತು ರಾಹು ದೋಷದಿಂದ ಬರ್ತದೆ. ಚಂದ್ರ ರಾಹು ಇಬ್ಬರು ನೀಚರಾದಾಗ, ಚಂದ್ರನ ಜೊತೆ ರಾಹು ವಕ್ರನಾದಾಗ, ಅಸ್ತನಾದಾಗ, ನೀಚನಾದಾಗ ಏನಾಗುತ್ತೆ? ಆಂಗ್ಸೈಟಿ ಡಿಸಾರ್ಡರ್ಸ್ ಬರುತ್ತೆ. ರಿಸಲ್ಟ್ ಎಕ್ಸಾಮಿನೇಷನ್ ಭಯ, ಬೀದಿಲಿ ವಾಕ್ ಮಾಡೋಕ್ಕೆ ಭಯ, ಹಾಡು ಹೇಳಕ್ಕೆ ಭಯ, ಡ್ಯಾನ್ಸ್ ಮಾಡ್ಲಿಕ್ಕೆ ಭಯ, ಏನೋ ದೊಡ್ಡ ದುರ್ಘಟನೆ ನಡೆದುಬಿಟ್ಟಿದೆ, ಆ ತಲೆಯಲ್ಲಿ ಕೂತ್ಬಿಟ್ಟಿದೆ. ಆ ಒಂದು ಸಿಚುಯೇಷನ್ಗೆ ಭಯಪಟ್ಟಿರೋದ್ರಿಂದ ಎಲ್ಲಾದರೂ ಭಯದಲ್ಲೇ ಬದುಕ್ತಿರ್ತಾರೆ. ಅದಕ್ಕೆ ರಾಹು ಮತ್ತು ಚಂದ್ರನ ಕಾರಕತ್ವದಲ್ಲಿ ಇವ್ರು ನಡೀತದೆ. ಮೈಂಡ್ಗೆ ಚಂದ್ರಗ್ರಹ, ರಾಹು ಇದನ್ನು ಡಿಸಾರ್ಡರ್ ಮಾಡ್ತಾನೆ, ಏರುಪೇರು ಮಾಡ್ತಾನೆ. ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟೆರೋನ್ ಹಾರ್ಮೋನ್ಸ್ನ ಏರುಪೇರು ಮಾಡೋದು ರಾಹುಗ್ರಹ. ರಾಹುಗ್ರಹ ಟೆಸ್ಟೋಸ್ಟೆರೋನ್ ಮತ್ತು ಎಸ್ಟ್ರೋಜನ್ ಅನ್ನೋ ಹಾರ್ಮೋನ್ಸ್ನ ಏರುಪೇರು ಮಾಡಿದ ತಕ್ಷಣ ಇವನಿಗೆ ಒಂದು ಇದು ಮುಟ್ಟಕ್ಕೆ ಭಯ, ಮಾತಾಡ್ಲಿಕ್ಕೆ ಭಯ ಶುರು ಆಗಿಬಿಡ್ತದೆ, ಒಂಥರ ಆತಂಕ. ಹಾಗಾದ್ರೆ ಸಿಂಪ್ಟಮ್ಸ್ ಏನು? ಇವನಿಗೆ ಆಂಗ್ಸೈಟಿ ಡಿಸಾರ್ಡರ್ ಇದೆ ಅಂತ ನಾವು ಹೆಂಗೆ ಹೇಳಬೇಕು? ಫಸ್ಟು ಏನು ಮಾಡ್ತಾರೆ, ಅವನು ಯಾವುದ್ರಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ, ಯಾವುದ್ರಲ್ಲೂ ತೀರ್ಮಾನ ತೊಗೊಳಕ್ಕಾಗ್ತಿಲ್ಲ ಅಂದರೆ ಇವನು ಆಂಗ್ಸೈಟಿ ಡಿಸಾರ್ಡರ್ಲ್ಲಿ ನರಳುತ್ತಿದ್ದಾನೆ ಅಂತ ಫಸ್ಟು ಚಂದ್ರ ರಾಹು ಸಿಂಪ್ಟಮ್ಸಲ್ಲಿದ್ದಾನೆ. ಎಸ್ಟ್ರೋಜನ್ನು ಮತ್ತು ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ. ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಬಿಸ್ನೆಸ್ಸಲ್ಲಿ ಮಾಡೋಕ್ಕೆ ಕಾನ್ಸಂಟ್ರೇಷನ್ ಇಲ್ಲ, ಮತ್ತು ವ್ಯಾಪಾರದಲ್ಲಿಲ್ಲ, ಯಾವುದೇ ಕೆಲಸದಲ್ಲೂ ಅವನಿಗೆ ಗಮನ ಇಲ್ಲ, ನಿಗಾ ಇಲ್ಲ, ಮತ್ತು ಸರಿಯಾದ ನಿರ್ಧಾರ ತೊಗೊಳಕ್ಕೆ ಆಗ್ತಿಲ್ಲ, ಕಾನ್ಸಂಟ್ರೇಷನ್ನು ಮತ್ತು ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ ಅಂದರೆ ಎಸ್ಟ್ರೋಜನ್ನು ಟೆಸ್ಟೋಸ್ಟೆರೋನ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದೆ, ಚಂದ್ರ ರಾಹು ದೋಷ ಇದೆ ಒಂದು. ಎರಡನೇದು ಕಿರಿಕಿರಿ, ಕೂತದ ಕಡೆ ಮನಸ್ಸಿರಲ್ಲ, ನಿಂತಿದ್ದ ಕಡೆ ಸಮಾಧಾನ ಇಲ್ಲ, ಮಲಗರು ಸಮಾಧಾನ ಇಲ್ಲ, ನಿಂತು ಸಮಾಧಾನ ಇಲ್ಲ, ಓಡಾಡ್ತಿದ್ರು ಕೂಡ ಸಮಾಧಾನ ಇಲ್ಲ, ಒಂಥರ ಏನೋ ಇರಿಟಬಲ್ ಫೀಲಿಂಗ್ಸ್ ಅಂತ ಹೇಳ್ತಾರೆ ಅದನ್ನು. ಆ ಸಿಂಪ್ಟಮ್ಸಲ್ಲಿ ಇವ್ನು ನಡ್ತಾ ಇರ್ತಾನೆ. ಇದು ಎರಡನೇ ಸಿಂಪ್ಟಮ್ಸು. ಮೊದಲನೇದು
ಟ್ರಬಲ್ ಇನ್ ಕಾನ್ಸಂಟ್ರೇಷನ್, ಅವನು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಟ್ರಬಲ್ ಆಗ್ತದೆ, ತುಂಬ ಕಷ್ಟಪಡ್ತಿರ್ತಾನೆ, ಡಿಸಿಷನ್ ತೊಗೊಳಕ್ಕಾಗಲ್ಲ. ಆಮೇಲೆ ಮನಸ್ಸಿಗೆ ಕಿರಿಕಿರಿ, ಅವರು ಅಸಮಾಧಾನತೆ ಜಾಸ್ತಿ ಇರ್ತದೆ. ಮೂರನೇದು ಸಿಕ್ಕಾಪಟ್ಟೆ ಟೆನ್ಸ್, ಏನಾಗ್ಬಿಡ್ತದೋ, ಬೈದು ಬಿಡ್ತಾರೋ, ಹೊಡೆದು ಬಿಡ್ತಾರೋ, ಕೊಲೆ ಮಾಡಿಬಿಡ್ತಾರೋ, ಎದುರಿಸ್ಬಿಡ್ತಾರೋ, ನನ್ನ ಮರ್ಯಾದೆ ತೆಗೆದು ಬಿಡ್ತಾರೆ, ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅನ್ನೋ ಒಂಥರ ಟೆನ್ಷನ್ ಇರ್ತದೆ. ಆಮೇಲೆ ಅವ್ರಿಗೆ ರೆಸ್ಟೇ ಇಲ್ಲ, ಕೆಲಸ ಮಾಡ್ತಿಲ್ಲ, ಓದ್ತಿಲ್ಲ, ಬರಿತಿಲ್ಲ, ವ್ಯಾಪಾರ ಮಾಡ್ತಿಲ್ಲ, ಆದರೆ ಮೈಂಡಲ್ಲಿ ರೆಸ್ಟ್ ಇಲ್ಲ, ರೆಸ್ಟ್ಲೆಸ್, ಮನಸ್ಸಿಗೂ ರೆಸ್ಟು ಇಲ್ಲ, ಬಾಡಿಗೂ ರೆಸ್ಟ್ ಇರಲ್ಲ, ಆ ಥರ ಓಡಾಡ್ತಿರ್ತಾರೆ ವಿಚಿತ್ರವಾಗಿ. ಇದು ಆಂಗ್ಸೈಟಿ ಡಿಸಾರ್ಡರ್ ಸಿಂಪ್ಟಮ್ಸು. ಆಮೇಲೆ ಈ ವಾಕರಿಕೆ ಬರುವಂಥದ್ದು, ಆಗಾಗ ಹೊಟ್ಟೆನಲ್ಲಿ ಆಗಾಗ ಒಂಥರ ಡಿಸ್ಟರ್ಬೆನ್ಸ್ ಇರ್ತದೆ, ಏನೋ ಒಂಥರ ಅವನಿಗೆ ಅಸಮಾಧಾನತೆ, ಹೊಟ್ಟೆ ಒಳಗಡೆ ವಾಕರಿಕೆ ಬಂದಂಗಾಗತ್ತೆ. ಹಾರ್ಟಲ್ಲಿ ಬಡಿತ ಜಾಸ್ತಿ ಇರ್ತದೆ, ಹಾರ್ಟಲ್ಲಿ ಹೃದಯದಲ್ಲಿ ಪಾಲ್ಪಿಟೇಷನ್ ಅಂತಾರೆ. ಹಾರ್ಟ್ ಪಾಲ್ಪಿಟೇಷನ್ ಅಂದರೆ ಹೃದಯ ಬಡಿತ ಒಂಥರ ಜಾಸ್ತಿ ಇರ್ತದೆ, ಇಲ್ಲ ಕಮ್ಮಿ ಹೋಗ್ತಾ ಇರ್ತದೆ, ಗಾಬರಿಗೆ, ಭಯಕ್ಕೆ, ಈ ಥರದೊಂದು ಸಿಂಪ್ಟಮ್ಸ್ ಇರ್ತದೆ. ಆಮೇಲೆ ಎಷ್ಟೇ ಲೈಟ್ ಆಫ್ ಮಾಡಲಿ, ಲೈಟ್ ಆನ್ ಮಾಡ್ಕೊಂಡು ಕೂತ್ಕೊಂಡು ಕೂಡ ನಿದ್ದೆ ಬರೋಲ್ಲ, ಇನ್ಸೋಮಿಯಾ, ನಿದ್ದೆ ಕಳ್ಕೊಳ್ತಾ ಬರ್ತಾರೆ. ಆಮೇಲೆ ಭಯ, ಯಾವಾಗ ಏನಾಗೋಗುತ್ತೋ, ನನಗೆ ಯಾರು ಬಂದು ಹೊಡೆದು ಬಿಡ್ತಾರೋ, ಯಾರು ಬಂದು ಏನು ಅಂದ್ಬಿಡ್ತಾರೋ ಅಂತ ಒಂಥರ ಡೇಂಜರ್ ಸಿಚುವೇಶನ್ ಮನಸ್ಸಲ್ಲೇ ಮೆಲುಕಾಗ್ತಾ ಇರ್ತಾರೆ. ಈ ಥರ ಇದಿಷ್ಟು ಸಿಂಪ್ಟಮ್ಸ್ ಇದ್ದರೆ ಅವನಿಗೆ ಆಂಗ್ಸೈಟಿ ಡಿಸಾರ್ಡರ್ ಅಂತ. ಚಂದ್ರ ರಾಹು ದೋಷದಿಂದ, ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ಡಿಫಿಷಿಯನ್ಸಿ ಇರೋದ್ರಿಂದ ಈ ರೀತಿ ದೋಷ ನಡೀತಿದ್ದಾನೆ. ಆದ್ದರಿಂದ ಚಂದ್ರದಶ ರಾಹು ಭುಕ್ತಿ ಅಥವಾ ರಾಹು ದಶ ಚಂದ್ರ ಭುಕ್ತಿ ನಡೆಯುವಾಗ ಕೆಲವರಿಗೆ ಆಂಗ್ಸೈಟಿ ಡಿಸಾರ್ಡರ್ ಬರುತ್ತೆ. ಅದು ಹೇಳಕ್ಕೆ ನೀಚನಾದಾಗ ಚಂದ್ರ ಮತ್ತು ರಾಹು, ಇದ್ರ ಜೊತೆಗೆ ಯಾವ ರಾಶಿಗೆ 7.5 ಸತಿ ನಡೀತಿರ್ತದೆ. ಉದಾಹರಣೆಗೆ ಈಗ ಮಕರ ರಾಶಿಗೆ 7.5 ಶನಿ ನಡೀತಾ ಇದೆ, 7 ವರ್ಷ ಶನಿ ನಡೀತಾ ಇದೆ. ಶನಿ ಕುಂಭ ರಾಶಿಲಿದ್ದಾರೆ ಇವಾಗ, ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ. ಅಲ್ಲಿಗೆ ಮಕರ ರಾಶಿಗೆ 2.5 ವರ್ಷ ಹಿಂದೆ ಆಂಗ್ಸೈಟಿ ಡಿಸಾರ್ಡರ್ ಇತ್ತು. ಮಕರ ರಾಶಿಯಿಂದ ಕುಂಭಕ್ಕೆ ಹೋದಾಲು ಅವ್ರ ಭಯ. ಮೀನ ರಾಶಿಗೆ ನೆಕ್ಸ್ಟ್ ಹೋಗ್ತಾರೆ ಮಾರ್ಚ್ 28ಕ್ಕೆ, ಮುಂದಿನ ವರ್ಷ 2025ಕ್ಕೆ. ಅಲ್ಲೂ ಕೂಡ ಸ್ವಲ್ಪ ಆಂಗ್ಸೈಟಿ ಡಿಸಾರ್ಡರ್ಸ್ ಇರ್ತದೆ. ಅದರಿಂದ ಯಾವ ರಾಶಿಗೆ 7.5 ವರ್ಷ 7.5 ನಡೀತಿರ್ತದೋ ಅಂಥವ್ರಿಗೆ ಆಂಗ್ಸೈಟಿ ಡಿಸಾರ್ಡರ್ ಇರ್ತದೆ ಅಂತ ಹೇಳ್ತಾರೆ. ಚಂದ್ರ ಮನಸ್ಸಿಗೆ ಕಾರಕ, ರಾಹು ಚಂಚಲತೆ, ಭಯ, ಅಸಡ್ಡೆ, ನಿರಾಸಕ್ತಿ, ಸಂಶಯ, ಡೌಟು, ಮತ್ತು ಆಮೇಲೆ ಮಾಡೋರಾಯ್ತು, ಇಮೇಲ್ ಮಾಡೋರಾಯ್ತು, ಅವಾಗ ಕೊಟ್ಟರಾಯ್ತು, ಇವಾಗ ಕೊಟ್ಟರಾಯ್ತು, ಈ ಥರ ಪೋಸ್ಟ್ಪೋನ್ಮೆಂಟ್ ನೇಚರ್ನ ರಾಹು ಸೃಷ್ಟಿ ಮಾಡ್ತಾರೆ. ಅದರಿಂದ ಚಂದ್ರ ಮತ್ತು ರಾಹು ಇವರಿಬ್ರಿಗೂ ನಾವು ಸರಿಯಾಗಿ ಟ್ರೀಟ್ ಮಾಡಬೇಕು. ಈ ಸಂದರ್ಭದಲ್ಲಿ ಆಂಗ್ಸೈಟಿ ಡಿಸಾರ್ಡರ್ಸ್ ಬಂದವ್ರಿಗೆ ನಮ್ಮ ಪ್ರಕಾರ ಸ್ವೆಟ್ಟಿಂಗ್ ಜಾಸ್ತಿ ಇರ್ತದೆ, ತೊದಲಿಸ್ತಾರೆ, ಆಮೇಲೆ ಶೇಕಿಂಗ್ ಇರ್ತದೆ. ಇದೆಲ್ಲ ರಾಹುವಿಂದ ಬರುವಂಥದ್ದು. ತುಂಬ ಬೆವರ್ತಾರೆ, ತೊದಲಿಸ್ತಾರೆ, ಶೇಕ್ ಇರ್ತದೆ, ಬಾಡಿ ಶೇಕ್ ಆಗ್ತದೆ, ಹಿಂಗಿರ್ತಾ ಇರ್ತದೆ, ಅವಲ್ಲಿ ಬೆರಳೆಲ್ಲ ಹೀಗೆಲ್ಲ ಶೇಕ್ ಆಗ್ತಾ ಇರ್ತದೆ, ಈಗೆಲ್ಲ ಮಾಡ್ತಿರ್ತಾರೆ. ಆಗ ಇವ್ರಿಗೆ ಆಂಗ್ಸೈಟಿ ಡಿಸಾರ್ಡರ್ಸ್ ಇದೆ ಅಂತೇಳಿ. ಒಬ್ಬರು ಮೊನ್ನೆ ಯಾರೋ ಒಬ್ಬರು ಬಂದಿದ್ದರು, ಈ ಥರ ದೋಷ ಇದ್ದಾಗ ನೇಣಾಕೋಬೇಕು ಅನಿಸ್ಬಿಡ್ತದೆ ಕೆಲವ್ರಿಗೆ. ನಾನು ವಿಷ ಕೊಟ್ಟು ಸತ್ತೋಬೇಕು, ನಾನು ಬದುಕಿಲ್ಲಬಾರ್ದು ಅನಿಸ್ಬಿಡುತ್ತೆ. ಇಷ್ಟು ಸಿಂಪ್ಟಮ್ಸ್ ನಾನು ಈಗೇನು ಎಕ್ಸ್ಪ್ಲೇನ್ ಮಾಡಿದ್ನೋ, ಈ ಸಿಂಪ್ಟಮ್ಸ್ ಇದ್ದರೆ ಅವನಿಗೆ ಆಂಗ್ಸೈಟಿ ಡಿಸಾರ್ಡರ್ಸ್ ಇದೆ. ಚಂದ್ರ ಮತ್ತು ರಾಹುಗೆ ಶಾಂತಿ ಮಾಡ್ಕೋಬೇಕು. ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ ಅಂತ. ಈಸ್ಟ್ರೋಜನ್ನು ಚಂದ್ರ, ಟೆಸ್ಟೋಸ್ಟೆರಾನ್ ರಾಹು. ಈಸ್ಟ್ರೋಜನ್ ಹಾರ್ಮೋನು ಚಂದ್ರನ ಅಧೀನದಲ್ಲಿದೆ, ಕಂಟ್ರೋಲ್ ಇದೆ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸು ರಾಹುವಿನ ಕಂಟ್ರೋಲ್ ಇದೆ. ಚಂದ್ರ ರಾಹು ನಾವು ಪೂಜೆ ಜಪ ತಪ ಮಾಡಿಬಿಟ್ಟು ಅಂತಂದರೆ ಈ ಆಂಗ್ಸೈಟಿ ಡಿಸಾರ್ಡರ್ಸ್ ಕ್ಯೂರ್ ಆಗಿಬಿಡ್ತದೆ. ಇದಕ್ಕೆ ಜಗತ್ತಿನಲ್ಲಿ ಮೆಡಿಷನ್ನೇ ಇಲ್ಲ. ಡಾಕ್ಟ್ರ್ ಹತ್ರ ಹೋದರೆ, ಮನೋವೈದ್ಯರ ಹತ್ರ ಹೋದರೆ ಅವರೊಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದು ನುಂಗ್ತಾ ಇರಬೇಕು. ನುಂಗ್ದಷ್ಟು ನಿದ್ದೆ ಜಾಸ್ತಿ ಬರ್ತಾ ಇರ್ತದೆ. ಒಂದು 6 ತಿಂಗಳಾದಮೇಲೆ ದಪ್ಪ ಆಗ್ತಾರೆ, ಕಪ್ಪಾಗಕ್ಕೆ ಬರ್ತಾರೆ, ಮುಖದಲ್ಲೆಲ್ಲ ಪಿಂಪಲ್ಸ್ ಶುರುವಾಗ್ಬಿಡ್ತದೆ, ಮಾರ್ಕ್ಸ್ ಬರ್ತದೆ, ಕಲೆಗಳೆಲ್ಲ ಶುರುವಾಗುತ್ತೆ. ಹೋಗ್ತಾ ಹೋಗ್ತಾ ಅವರು ಒಂಥರ ವೀಕ್ ಆಗಿಬಿಡ್ತಾರೆ, ವಿಕಾರವಾಗಿರ್ತಾರೆ. ಇದಕ್ಕೆಲ್ಲ ಕಾರಣ ಮಾತ್ರೆ ಪವರ್. ಈಸ್ಟ್ರೋಜನ್ನು ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಷ್ಟು ಟ್ಯಾಬ್ಲೆಟ್ಸ್ ಇದೆ. ಆ ಟ್ಯಾಬ್ಲೆಟ್ಸ್ನ ತಗೊಳ್ಳೋ ಬದಲು ಇದಕ್ಕೆ ಸಂಬಂಧಪಟ್ಟದ್ದು ಬೇಕಷ್ಟು ಮಂತ್ರತಂತ್ರಗಳೆಲ್ಲ ಇದೆ. ಅದನ್ನು ಮಾಡಿದ್ದೆ ಆದರೆ
ಬಹುಶಃ ಮಾತ್ರೆ ಇಂಜೆಕ್ಷನ್ ತೊಗೊಳ್ಳೋದು ಕಮ್ಮಿ ಆಗುತ್ತೆ, ಆಸ್ಪತ್ರೆಗೆ ಹೋಗೋದು ಕಮ್ಮಿ ಆಗುತ್ತೆ. ಸೈಡ್ ಎಫೆಕ್ಟ್ಸಿಂದ ಪಾರಾಗ್ಬೋದು, ಮಾತ್ರೆ ಇಂಜೆಕ್ಷನಿಂದ ಆಗೋ ಸೈಡ್ ಎಫೆಕ್ಟಿಂದ. ಅದಕ್ಕೆ ಇನ್ನು ಆ್ಯಕ್ಸೈಟಿ ಡಿಸಾರ್ಡರ್ನ ಔಷಧಿ ಇಲ್ದೇ ಆಸ್ಪತ್ರೆಗೂ ಹೋಗ್ದೇ ನೀವೇ ಸ್ವತಃ ಕ್ಯೂರ್ ಮಾಡ್ಕೋಬೋದು. ಇದು ಮಾಟಮಂತ್ರ ತಂತ್ರದಿಂದನೂ ಮಾಡ್ಬೋದು, ಆದರೆ ಇದು ಅವರ ದಶಾಭುಕ್ತಿ ಪ್ರಕಾರ ಬರ್ತದೆ. ಅದಕ್ಕೆ ಚಂದ್ರ ರಾಹು ಎಲ್ಲಿದ್ದಾರೆ ರಾಶಿ ಕುಂಡಲಿ ನೋಡಬೇಕು. ಮಿತ್ರಗ್ರಹನ ಪಾಪಗ್ರಹ ಜೊತೆ ಇದ್ದಾನೆ, ಶತ್ರುಗ್ರಹ ಜೊತೆ ಇದ್ದಾನ, ದಶಾಭುಕ್ತಿ ನೋಡಬೇಕು. ಅದಕ್ಕೆ ಮುಂಚೆ ನವಾಂಶ ನೋಡಬೇಕು, ಅಷ್ಟಕ ವರ್ಗ ಎಲ್ಲ ನೋಡಿ ಆಮೇಲೆ ಡಿಸಿಷನ್ ತೊಗೋಬೇಕು. ಇದು ಜಾತಕದಿಂದ ಬಂದಿರೋ ಕಾಯಿಲೆನ, ಪೂರ್ವಜನ್ಮದ ಕರ್ಮದಿಂದ ಅಥವಾ ಮಾಟಮಂತ್ರ ಪ್ರಯೋಗದಿಂದ ಬಂದಿದೆಯಾ ಅಥವಾ ದುಷ್ಟಶಕ್ತಿ ಬಾಧೆಯಿಂದ ಬಂದಿದೆಯಾ, ಈ ಮೂರಲ್ಲಿ ತೀರ್ಮಾನ ತಗೊಂಡು ಅದು ಸೂಕ್ತ ಪರಿಹಾರ ಮಾಡ್ಕೊಂಡಿದ್ದಾದರೆ ಆ್ಯಕ್ಸೈಟಿ ಡಿಸಾರ್ಡರ್ಸ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಇಲ್ಲದೇ ಹುಚ್ಚಿಡ್ದು ಬಿಡ್ತದೆ, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಚಾನ್ಸಸ್ ಉಂಟು. ಆ್ಯಕ್ಸೈಟಿ ಡಿಸಾರ್ಡರ್ಗೆ ಮೆಡಿಕಲ್ ಸ್ಟೋರ್ ಭಾಳಷ್ಟು ಟ್ಯಾಬ್ಲೆಟ್ ಸಿಗುತ್ತೆ, ಆದರೆ ಡಾಕ್ಟ್ರ್ ಕನ್ಸರ್ನ್ ಮಾಡದೆ ತೊಗೋಬಾರ್ದು. ಡಾಕ್ಟ್ರ್ ತೊಗೋದು ಬೇಡ, ಔಷಧಿ ಇಂಜೆಕ್ಷನ್ ಟಾನಿಕಿಗೆ ಇನ್ವೆಸ್ಟ್ ಮಾಡೋದು ಬೇಡ ಅಂತಂದರೆ ನಾವೇನು ಮಾಡಬೇಕಪ್ಪ ಅಂತಂದರೆ 1 ಲೋಟ ಹಾಲು ತೊಗೋಬೇಕು. ಕಾಯಿಸಿರೋ ಹಾಲನ್ನ ತೊಗೊಳ್ಳಿ. ಹಾಲು ಚಂದ್ರಗ್ರಹ. 1 ಅಥವಾ 2 ನಿಂಬೆಹಣ್ಣು ತೊಗೊಳ್ಳಿ. 1 ಅಥವಾ 2 ನಿಂಬೆಹಣ್ಣು, 2 ನಿಂಬೆಹಣ್ಣು ತೊಗೊಳ್ಳಿ. ಒಂದು ಕೈಲಿ 1 ಲೋಟದ ಹಾಲು, ಇನ್ನೊಂದು ಕೈನಲ್ಲಿ ನಿಂಬೆಹಣ್ಣು, 2 ಇಟ್ಕೋಬೇಕು. 2 ಇಟ್ಕೊಂಬಿಟ್ಟು ಓಂ ಸೌಹ ಚಂದ್ರಾಯ ನಮಃ, ಓಂ ರಾಂ ರಾಹುವೇ ನಮಃ, ಓಂ ಸೌಹ ಚಂದ್ರಾಯ ನಮಃ, ಓಂ ರಾಂ ರಾಹುವೇ ನಮಃ. ಚಂದ್ರ ಮತ್ತು ರಾಹುಗೆ ಮಂತ್ರ ಹೇಳಬೇಕು. ಓಂ ಸೌಹ ಬೀಜಾಕ್ಷರ, ಚಂದ್ರಾಯ ನಮಃ, ಓಂ ರಾಂ ರಾಹುವೇ ನಮಃ. ಚಂದ್ರ ರಾಹು 2 ಸ್ತ್ರೀ ಗ್ರಹಗಳು. ಚಂದ್ರ ಹೆಂಗಸು, ರಾಹುನು ಹೆಂಗಸೆ. ಈ ಸ್ತ್ರೀ ಗ್ರಹಗಳು, ಈ ಸ್ತ್ರೀ ಗ್ರಹಗಳಿಗೆ ಇನ್ನೊಂದು ಮಂತ್ರ ಇದೆ, ಓಂ ಚಂಡಿಕಾಯೈ ನಮಃ, ಓಂ ಚಂಡಿಕಾಯೈ ನಮಃ. ಚಂಡಿಕಾ ದೇವಿಯನ್ನು ಆರಾಧ್ಯ ಮಾಡ್ತಾರಂತೆ ರಾಹುಗ್ರಹ. ಅದರಿಂದ ಈ ಚಂದ್ರ ಮತ್ತು ರಾಹು ಎರಡೂ ಸೇರಿಸಿ ಹೇಳುವಂಥ ಮಂತ್ರ ಓಂ ಚಂಡಿಕಾಯೈ ನಮಃ, ಓಂ ಚಂಡಿಕಾಯೈ ನಮಃ ಅಂತ ಹೇಳಿದಾಗ ಆ್ಯಕ್ಸೈಟಿ ಡಿಸಾರ್ಡರ್ಸು ಕಮ್ಮಿ ಆಗುತ್ತೆ. ಚಂದ್ರ ಮತ್ತು ರಾಹು ಶಾಂತಿ ಆಗುತ್ತೆ. ಓಂ ಸೌಹ ಚಂದ್ರಾಯ ನಮಃ, ಓಂ ರಾಂ ರಾಹುವೇ ನಮಃ. ಇವೆರಡೂ ಹೇಳೋಕ್ಕಾಗಿಲ್ಲ ಅಂದರೆ ಓಂ ಚಂಡಿಕಾಯೈ ನಮಃ ಅಂತ ಹೇಳಬೇಕು. ರಾಹುಗೆ ಹೆಡ್ಡು, ರಾಹುಗೆ ಬಾಸು ಚಂಡಿಕಾ ದೇವಿ. ಇದನ್ನು ಹೇಳ್ತಾ ಆ ಹಾಲನ್ನು ಅಭಿಮಂತ್ರಿಸ್ಬೇಕು. ನಿಂಬೆಹಣ್ಣನ್ನು ಕೂಡ ಕೈಲಿಟ್ಕೊಂಡು ಅಭಿಮಂತ್ರಿಸ್ಬಿಟ್ಟು ಹಾಲನ್ನ ನೀವು ಕುಡಿಬೇಕು. ನಿಂಬೆಹಣ್ಣ ಏನು ಮಾಡಬೇಕು, 1 ನಿಂಬೆಹಣ್ಣು ತೊಗೊಂಡು ತಲೆಯಿಂದ ಪಾದವರೆಗೆ ಇಳಿ ತೆಗಿಬೇಕು. ಈ ಮಂತ್ರ ಹೇಳಿ 21 ಸಲ ತೊಗೊಂಡೋಗಿ 3 ರಸ್ತೆ ಜಾಗದಲ್ಲಿ ಚಚ್ಚಬೇಕು. ಇನ್ನೊಂದು ನಿಂಬೆಹಣ್ಣು ದಿಮ್ನಡಿಲಿ ಇಟ್ಕೊಂಡು ಮಲ್ಕೋಬೇಕು. ಇದು ಚಂದ್ರರಾಹುಗೆ ಶಾಂತಿ ಆಗ್ತಾ ಬರ್ತದೆ. ಇದಿಷ್ಟು ನಿಮ್ಗೆ ಒಳ್ಳೇದಾಗೋ ತನಕ, ಚೆನ್ನಾಗಾಗೋ ತನಕ ಆ ಭಯ, ಒಬ್ಬರ ಹತ್ರ ಮಾತಾಡ್ಲಿಕ್ಕೆ ಭಯ, ಒಂದು ಸಿಚುವೇಶನ್ಗೆ ಸಿಚುವೇಶನ್ಲಿ ನೋಡೋಕ್ಕೆ ಭಯ, ಆ ಜಾಗಕ್ಕೆ ಹೋಗೋಕ್ಕೆ ಭಯ, ಈ ಥರದೆಲ್ಲ ಆ್ಯಕ್ಸೈಟಿ ಡಿಸಾರ್ಡರ್ಸ್ ಇದ್ದಾಗ ಚಂದ್ರ ರಾಹುಗೆ ಶಾಂತಿ ಮಾಡಬೇಕು. ಇಲ್ಲ ಅಂದರೆ ನೀವು ಚಂಡಿಕಾದೇವಿ, ದುರ್ಗಾದೇವಿ, ಈ ಕಬ್ಬಾಳಮ್ಮ, ಈ ಥರ ಶಕ್ತಿ ದೇವತಾ ಪೀಠಕ್ಕೆ ಹೋಗಿ ಸೌಮ್ಯ ಅಲ್ಲ ಉಗ್ರ ರೂಪದಲ್ಲಿರುವಂಥ ಜಾಗಕ್ಕೆ ಹೋಗ್ತಾ ಇದ್ದರೆ ಈ ದೋಷ ನಿವಾರಣೆ ಆಗುತ್ತೆ. ಇನ್ನೊಂದು, ಇದನ್ನು ಮರ್ಮ ವಿದ್ಯೆ ಅಂದರೂ ಕ್ಯೂರ್ ಮಾಡ್ಬೋದು. ಶಿರೋಮರ್ಮ ಅಂತ ಕೆಲವು ಮರ್ಮ ಇದೆ, 8 ಮರ್ಮಗಳು. ಆ 8 ಮರ್ಮಗಳಲ್ಲಿ ಈ ಒಂದು ಮರ್ಮ ಮುಖಾಂತರ ಆ್ಯಕ್ಸೈಟಿ ಡಿಸಾರ್ಡರ್ ಇಂಜೆಕ್ಷನ್ನು ಟಾನಿಕ್ ಇಲ್ದೇ, ಮಾತ್ರೆ ಇಲ್ದೇ, ಮುದ್ರಾ ಮಂತ್ರನೂ ಇಲ್ದೇ ಈಸಿಯಾಗಿ ಕ್ಯೂರ್ ಮಾಡ್ಬೋದು. ಅದು ಈ ಒಂದು ಆ್ಯಕ್ಸೈಟಿ ಡಿಸಾರ್ಡರ್ಸ್ನ ಮರ್ಮ ಥೆರಪಿಯಿಂದ. 29, 30, 31ನೇ ತಾರೀಕು ಈ ತಿಂಗಳ 3 ದಿವಸ ನಾನು ಒಂದು ಪುಣ್ಯಕ್ಷೇತ್ರದಲ್ಲಿ ಮರ್ಮ ಥೆರಪಿ ಬಗ್ಗೆ ಕ್ಲಾಸ್ ಮಾಡ್ತಾಯಿದ್ದೀನಿ. ಮರ್ಮ ಚಿಕಿತ್ಸೆ, ಮರ್ಮ ಅದು 1000 ವರ್ಷದ ವಿದ್ಯೆ, ಅದು ವೈದ್ಯಕೀಯ ವಿದ್ಯೆ. ಅದು ಬ್ರೈನಿಗೆ ಸಂಬಂಧಪಟ್ಟಂಥದ್ದು. ಲಕ್ವಾ, ಬ್ರೈನಲ್ಲಿ ದುರ್ಮಾಂಸ ಬೆಳ್ಕೊಂಡಿದ್ರೆ, ಬ್ರೈನಲ್ಲಿ ರಕ್ತ ಕಟ್ಕೊಂಡಿದ್ರೆ, ರಕ್ತ ಹರಿತಾ ಇಲ್ಲ ಅಂದರೆ, ಬ್ಲಡ್ ಬ್ಲಾಕೇಜ್ ಇತ್ತು ಅಂದರೆ, ಲಕ್ವಾ, ಪಿಟ್ಸು ಈ ಥರದ್ದೆಲ್ಲ ಬಂದಿದ್ದರೆ, ಬ್ರೈನ್ಗೆ ಕ್ಷಯರೋಗ, ಟ್ಯೂಮರ್ ಇತ್ತು ಅಂದರೆ ಮರ್ಮದಿಂದ ಕ್ಯೂರ್ ಮಾಡ್ಬೋದು. ಆಮೇಲೆ ಕಣ್ಣಿನ ದೋಷ, ಕಿವಿ ಕೇಳಿಸ್ತಾ ಇಲ್ಲ, ಮೂಗಲ್ ದುರ್ಮಾಂಸ, ಹಲ್ಲು ನೋವು, ಗಂಟ್ಲು, ನಾಲಿಗೆ, ಅನ್ನನಾಳ, ಥೈರಾಯ್ಡು, ಶ್ವಾಸಕೋಶ ಸಂಬಂಧಪಟ್ಟಂಥದ್ದು, ಹಾರ್ಟಿಗೆ ಸಂಬಂಧಪಟ್ಟಂಥದ್ದು, ಹೊಟ್ಟೆನಲ್ಲಿ ಕರಳು, ದೊಡ್ಡ ಕರಳು, ಸಣ್ಣ ಕರಳು, ಮತ್ತು ಲಿವರ್ಗೆ ಸಂಬಂಧಪಟ್ಟಂಥದ್ದು, ಕಿಡ್ನಿಗೆ ಸಂಬಂಧಪಟ್ಟಂಥ ತೊಂದರೆಗಳು, BP, ಗ್ಯಾಸ್ ಟ್ರಬಲ್ಲು, ಶುಗರು, ಡಯಾಬಿಟಿಕ್, ಇದೆಲ್ಲನೂ ಮರ್ಮದಿಂದ ಕ್ಯೂರ್ ಮಾಡ್ಬೋದು. ಔಷಧಿ ಇಲ್ಲದೆ, ಆಪ್ರೇಷನ್ ಇಲ್ದೇ. ಮಂಡಿ ನೋವು, ಸಿಯಾಟಿಕಾ,
ಆರ್ಥರೈಟಿಸ್ ಇದ್ದ ಎಲ್ಲ ಕಾಯಿಲೆಗಳನ್ನು ಔಷಧಿ, ಇಂಜೆಕ್ಷನು, ಟಾನಿಕ್ಕು, ಮಾತ್ರೆ ಇಲ್ದೇ, ಸರ್ಜರಿ, ಆಪ್ರೇಷನ್ ಇಲ್ದೇ ಸುಲಭವಾಗಿ ಕ್ಯೂರ್ ಮಾಡೋವಂಥ ವಿದ್ಯೆ ಈ ಮರ್ಮ ವಿದ್ಯೆ. ಈ ವಿದ್ಯೆ ಕಲಿಯೋದ್ರಿಂದ ನಿಮಗೆ ನೀವೇ ಕಾಯಿಲೆ ಗುಣ ಮಾಡ್ಕೋಬೋದು. ನಿಮ್ಮ ಮನೆ ಮಂದಿಯವ್ರಿಗೆಲ್ಲ ಔಷಧಿ ಇಲ್ಲದೆ, ಆಪ್ರೇಷನ್ ಇಲ್ಲದೆ ನೀವೇ ಗುಣ ಮಾಡಿಸ್ಬೋದು. ಒಂದು ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಇಲ್ಲದೆ, ಆಪ್ರೇಷನ್ ಇಲ್ಲದೆ ಎಲ್ರಿಗೂ ನೀವು ಟ್ರೀಟ್ ಮಾಡ್ಬೋದು. ಅಷ್ಟು ವಿಶೇಷವಾದಂಥ ವಿದ್ಯೆನ ನಾನು 29, 30, 31ನೇ ತಾರೀಕು ಒಂದು ಪುಣ್ಯಕ್ಷೇತ್ರದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ನನ್ನ ಜೊತೆಲೇ 3 ದಿವಸ ಇದ್ದು ಈ ವಿದ್ಯೆ ಕಲಿಬೇಕು. ಅಲ್ಲಿ ಊಟ, ವಸತಿ ಎಲ್ಲ ಫ್ರೀ, ಪುಸ್ತಕನೂ ಕೊಡ್ತೀವಿ ನಾವು. ಈ 3 ದಿನದ ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕು ಅಂತಂದರೆ workshop.lakshmisrinivas.in ಅಂತಿದೆ ನೋಡಿ, workshop.lakshmisrinivas ಅಂತ. ಅಲ್ಲಿ ವರ್ಕ್ಶಾಪ್ ರಿಜಿಸ್ಟ್ರೇಷನ್ಗೆ ಹೋದರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ, ನೀವು ರಿಜಿಸ್ಟ್ರ್ ಮಾಡ್ಕೋಬೋದು. ಕೆಲವು ಟೈಮ್ ಈ ಲಿಂಕ್ ಐಫೋನಲ್ಲಿ ವರ್ಕ್ ಆಗೋಲ್ಲ, ಬೇರೆ ಫೋನಲ್ಲಿ ವರ್ಕ್ ಆಗುತ್ತೆ. ಅಕಸ್ಮಾತ್ ಆಗಲೇ ಕಂಪ್ಯೂಟರ್ ಮುಖಾಂತರ ನೀವು ರಿಜಿಸ್ಟ್ರ್ ಮಾಡ್ಕೋಬೋದು. ಇದನ್ನು ಮರ್ಮ ಥೆರಪಿ ಕಲಿಯೋಕ್ಕೆ ಬಂದರೆ ಯಾರು ಇದಕ್ಕೆ ರಿಜಿಸ್ಟ್ರ್ ಮಾಡ್ಕೋತಾರೋ ಅವ್ರಿಗೆ ಲಯ ಯೋಗ ಫ್ರೀಯಾಗಿ ಹೇಳ್ಕೊಡ್ತೀನಿ. ಲಯ ಯೋಗ ಅಂತಂದರೆ ಲಯನ ನಾಶ ಮಾಡೋವಂಥದ್ದು, ನಮ್ಮೆಲ್ಲ ಪೂರ್ವಜನ್ಮದ ಕರ್ಮಗಳನ್ನೆಲ್ಲ, ಬ್ಯಾಡ್ ಕರ್ಮಗಳನ್ನೆಲ್ಲ ನಾಶ ಮಾಡೋದು ಹೇಗೆ ಅಂತೇಳಿ ಲಯ ಯೋಗದೊಂದು ವಿದ್ಯೆನ ಈ ಕೋರ್ಸಿಗೆ ಜಾಯ್ನ್ ಆದವ್ರಿಗೆ ಅದೊಂದು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ಕೋರ್ಸ್ ನಡೆಯೋದು 29, 30, 31ನೇ ತಾರೀಕು ಇದೇ ತಿಂಗಳು. ಆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಲಿಂಕ್ಗೆ ನೀವು ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಈಗ ಟ್ವಿಟ್ಟರು, ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡ್ಇನ್ ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇದೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡಿಕೊಂಡು ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ, ಈ ಮೆಡಿಕಲ್ ರಿಪೋರ್ಟ್ಸ್ ಇದ್ದರೆ ಮೆಡಿಕಲ್ ರಿಪೋರ್ಟ್ಸ್ ತೊಗೊಂಬಂದರೆ ನಿಮ್ಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇವತ್ತು ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಈ ಆಕ್ಸೈಟಿ ಡಿಸಾರ್ಡರ್ಸ್ ಅನ್ನೋ ಕಾಯಿಲೆ ಬರ್ತಿದೆ. ಅದಕ್ಕೆ ಈ ಎಪಿಸೋಡ್ನ ಮಾಡಿದ್ದೀನಿ. ಇದು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.